ಸೊ ಹಾಯ್ ಹೆಲೋ. ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ ಚಾಕೋ ಪಡ್ಡು ಮತ್ತು ಚಾಕೋ ಇಡ್ಲಿ ಅಂತ ಮಾಡ್ತಾಯಿದ್ದೀನಿ. ಸೊ ಇದೇನಪ್ಪ ವೆರೈಟಿ ಅಂತ ಅನ್ನಿಸ್ತಿರ್ಬೋದಲ್ಲ. ಸೊ ಬನ್ನಿ, ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ತುಂಬ ಯಮ್ಮಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಸೊ ಫಸ್ಟು ನಾನು ಓರಿಯೋ ಬಿಸ್ಕೆಟ್ಸ್ನ ತೊಗೊಂಡಿದ್ದೀನಿ ಚಾಕೋ ಫ್ಲೇವರು. ಆ್ಯಂಡ್ ನಾನು ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಸೊ ಫಸ್ಟು ಓರಿಯೋ ಬಿಸ್ಕೆಟ್ನ ಇವಾಗ ನಾನು ಗ್ರೈಂಡರಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಸಣ್ಣ ಚಾಪಾಗಿ ಮಾಡ್ಕೊಳ್ಳೋಣ. ಸೊ ಕ್ರೀಮೇನು ತೆಗೆಯೋದು ಬೇಡ, ಅದರಲ್ಲೇ ಆ್ಯಡ್ ಮಾಡ್ಕೊಂಡ್ರೆ ಆಯಿತು. ಸೊ ನಾನು ಇವಾಗ ಎಲ್ಲ ಓರಿಯೋ ಬಿಸ್ಕೆಟ್ನ ಇವಾಗ ಸ್ವಲ್ಪ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಹಾಗೆ ಹಾಕ್ಕೊಂಡ್ರೆ ಫುಲ್ಲು ಸಣ್ಣ ಪೌಡ್ರ್ ಆಗೋಲ್ಲ. ಸೊ ಅದರಿಂದ ನಾನು ಇದರಲ್ಲಿ ಒಂದು ಬಿಸ್ಕೆಟಲ್ಲಿ 2 ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಸಣ್ಣ ಆಗಬೇಕು, ಫುಲ್ಲು ಫೈನಾಗಿ ಪೌಡರ್ ಆಗಬೇಕು. ಸೊ ಇದರಲ್ಲೇನು ಶುಗರ್ ಏನು ಇನ್ಕ್ಲೂಡ್ ಮಾಡ್ಕೋಬೇಡಿ, ಯಾಕಂದರೆ ಕ್ರೀಮ್ ಇರೋದ್ರಿಂದ ತುಂಬ ಆಲ್ರೆಡಿ ಸ್ವೀಟಾಗಿರುತ್ತೆ. ಸೊ ಆ ಪೌಡ್ರನ್ನು ನಾನು ನನ್ನ ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಇದರಲ್ಲಿ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಲ್ಲ. ಸೊ ಜಸ್ಟು ಬೇಸಿಕ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಕಲರ್ಗೋಸ್ಕರ ನಾನು ಕೋಕೋ ಪೌಡ್ರನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಬ್ಲ್ಯಾಕಾಗಿ ಕಾಣಿಸುತ್ತೆ ಕಲರ್. ಸೊ ಅದರಿಂದ ನೀವು ಸ್ಕಿಪ್ ಆದರೂ ಮಾಡ್ಕೋಬೋದು. ಸೊ ಅದಾದಮೇಲೆ ನಾನಿಲ್ಲಿ ಬೇಕಿಂಗ್ ಸೋಡಾ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ 1 ಸ್ಪೂನಷ್ಟು ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಫೈನ್ ಪೇಸ್ಟ್ ಆಗಬೇಕು. ಸೊ ಅದರಿಂದ ಸ್ವಲ್ಪ ನಾನು ಹಾಲು ಹಾಕ್ಕೊಂಡು ಇದನ್ನು ಪೇಸ್ಟನ್ನ ಮಾಡ್ಕೊತಾ ಇದ್ದೀನಿ. ಸೊ ಜಾಸ್ತಿ ತಿಕ್ಕು ಇರಬಾರ್ದು, ಜಾಸ್ತಿ ಇದೂ ಇರಬಾರ್ದು, ತೆಳುನೂ ಇರಬಾರ್ದು. ಸೊ ಅದರಿಂದ ನಾನು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಒಳಗೆ ನಮ್ಸ್ ಇರಬಾರ್ದು. ಸೊ ಅದರಿಂದ ಚೆನ್ನಾಗಿ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಇಷ್ಟು ಫ್ಲಫಿ ಆಗಿಬಿಡ್ಬೇಕು, ಅದರಿಂದ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಆದಮೇಲೆ ಇದ್ರ ಒಳಗಡೆ ಇನ್ನೇನು ನೀವು ಆ್ಯಡ್ ಮಾಡೋದೇ ಬೇಕಾಗಿಲ್ಲ. ಸೊ ಇಲ್ಲಿ ನೋಡಿ ಸ್ವಲ್ಪ ನಾನು ಗಟ್ಟಿ ಅನಿಸು. ಸೊ ಅದರಿಂದ ನಾನು ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕ್ಕೊಂಡಿದ್ದೀನಿ. ಸೊ ಹಾಕಿದ ತಕ್ಷಣ ಅದನ್ನು ನಾನು ಮಿಕ್ಸ್ ಮಾಡ್ತಾನೇ ಇದ್ದೀನಿ. ಸೊ ಇನ್ನೊಂದು ಕಡೆ ಪಡ್ಡು ಹಂಚನ್ನ ನಾನು ಬಿಸಿ ಇಟ್ಟಿದ್ದೀನಿ. ಸೊ ಇನ್ನೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಾಯಿತು. ಸೊ ಈ ಥರ ಇರಬೇಕು. ಆಮೇಲೆ ಇನ್ನೊಂದು ಕಡೆ ನಾನು ಬಟರ್ನ ಅದರೊಳಗಡೆ ಪಡ್ಡು ಇದೆಲ್ಲ ಹಂಚು, ಅದರಲ್ಲಿ ನಾನು ಬಟರ್ನ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಅದು ಅಂಟ್ಕೊಂಡು ಬಿಡುತ್ತೆ. ಸೊ ಅದರಿಂದ ಸ್ವಲ್ಪ ಬಟರ್ನ ನೀವು ಆ್ಯಡ್ ಮಾಡ್ಕೋಬೋದು. ಬಟರ್ ಇಲ್ಲ ಅಂದರೆ ನೀವು ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ನೋಡಿ, ಅದನ್ನು ನಾನು ಸ್ವಲ್ಪ ನಾನು ಪಡ್ಡು ಹಂಚಲ್ಲಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾವು ಸ್ವಲ್ಪ ಏನಕ್ಕೆ ಹಾಕ್ಕೊತಾ ಇದ್ದೀವಿ ಅಂತಂದರೆ ಅದ್ರ ಮಿಡಿಲಲ್ಲಿ ನಾನು ಡೈರಿ ಮಿಲ್ಕ್ ಚಾಕ್ಲೇಟು ಒಂದೊಂದು ಪೀಸ್ನ ಅದರೊಳಗಡೆ ಆ್ಯಡ್ ಮಾಡ್ಕೊತೀನಿ. ಸೊ ನಿಮಗೆ ಪಡ್ಡುದು ಇಷ್ಟ ಇಲ್ಲ ಅಂದರೆ ನೀವು ಸ್ಟೀಮ್ ಥರ ಇಡ್ಲಿ ಸ್ಟೀಮರ್ ಇರುತ್ತಲ್ಲ, ಅದು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಅದು ಕೂಡ ನಿಮ್ಗೆ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಅದು ಕೂಡ ತುಂಬ ಟೇಸ್ಟಾಗಿ ಬರುತ್ತೆ ಆ್ಯಂಡ್ ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನನಗಂತೂ ಜಾಸ್ತಿ ಇಷ್ಟ ಆಗಿರೋದು ಸ್ಟೀಮೇ ಜಾಸ್ತಿ ಇಷ್ಟ ಆಯಿತು ನನಗೆ ಇದ್ರಿಗಿಂತ ಪಡ್ಡು ಚಾಕ್ಲೇಟ್ಗಿಂತ. ಸೊ ಅದಾದಮೇಲೆ ನೋಡಿ, ಒಂದೊಂದು ಚಾಕೋನ ನಾನು ಡೈರಿ ಮಿಲ್ಕ್ ಚಾಕ್ಲೇಟು ಒಂದೊಂದು ಪೀಸ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ಸೊ ನೀವು ಇದ್ರ ಮೇಲೆ ಚಾಕೋ ಸಿರಪ್ಪು ಇದ್ದರೂ ಅದ್ರ ಮೇಲೆ ಇನ್ನೂ ಜಾಸ್ತಿ ನಿಮಗೆ ಲಿಕ್ವಿಡ್ ಥರ ಬೇಕು ಅಂದರೆ ನೀವು ಅದು ಥರ ಈಗ ನಾವು ಚಾಕ್ಲೇಟ್ ನಾನೇನು ಹಾಕ್ತಾಯಿದ್ದೀನ ಅದ್ರ ಮೇಲೇ ನೀವು ಚಾಕೋ ಸಿರಪ್ನು ಹಾಕ್ಬಿಟ್ಟು ಆಮೇಲೆ ಮತ್ತೆ ಇದನ್ನು ಫೀಲ್ ಮಾಡ್ಬೋದು. ಇನ್ನು ನಿಮಗೆ ಜಾಸ್ತಿ ಲಿಕ್ವಿಡ್ ಟೈಪ್ ಬೇಕು ಅಂತಂದರೆ. ಸೊ ನನಗೆ ಇಷ್ಟೇ ಬೇಕಾಗಿತ್ತು. ಸೊ ನಾನು ಚಾಕ್ಲೇಟ್ ಅಷ್ಟೇ ಒಂದೊಂದು ಪೀಸ್ ಇಟ್ಟಿದ್ದೀನಿ ಅಷ್ಟೇ. ಸೊ ಇಟ್ಟ ತಕ್ಷಣ ಇದನ್ನು ನಾನು ಮೇಲೆ ಕೂಡ ಫುಲ್ ಫೀಲ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಸಣ್ಣ ಗ್ಯಾಸು ತುಂಬ ಸಣ್ಣ ಇಡಿ, ದಪ್ಪ ಇಟ್ಬಿಟ್ರೆ ಫುಲ್ಲು ಸುಟ್ಕೊಂಡು ಬರುತ್ತೆ. ಸೊ ಅದರಿಂದ ನಾನು ಸಣ್ಣ ಇಟ್ಟೇ ಮಾಡ್ತಾಯಿರೋದು. ಸೊ ಇದನ್ನು ಎಲ್ಲ ಫೀಲ್ ಮಾಡಿದ್ಮೇಲೆ ನಾನು ಇದ್ರ ಮೇಲೆ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಅಷ್ಟು ಸಣ್ಣ ಇಟ್ಟೇ ಮಾಡ್ತಾಯಿದ್ದೀನಿ. ಇದರ ಮೇಲೆ ಮುಚ್ಚಿಡೋದ್ರಿಂದ ಅದೇನಾಗುತ್ತೆ, ಬೇಗನೂ ಆಗುತ್ತೆ ಆ್ಯಂಡ್ ನೀವು ಹೊತ್ಕೊಂಡು ಬರಲ್ಲ, ಅಂದರೆ ಸುಟ್ಕೊಂಡು ಬರಲ್ಲ ಕೆಳಗೆ. ಸೊ ಇನ್ನೊಂದು ಕಡೆ ನಾನು ಇಡ್ಲಿ ಪಾತ್ರೆ ನೀರು ಹಾಕ್ಬಿಟ್ಟು ಬಿಸಿಗಿಟ್ಟಿದ್ದೀನಿ. ಸೊ ಅದ್ರ ಮೇಲೂ ಕೂಡ ನಾನು
ಬಟರ್ ಹಚ್ತಾ ಇದ್ದೀನಿ, ಯಾಕಂತಂದರೆ ಇದರಲ್ಲೂ ಕೂಡ ಅಂಟ್ಕೋಬಾರ್ದು ಅಂತ. ಸೊ ಅದು ಆಲ್ರೆಡಿ ಬಟರು ಮೆಲ್ಟ್ ಆಗಿತ್ತು, ಯಾಕಂದರೆ ಅದು ಪಡ್ಡು ಹಂಚಲ್ಲಿ ನಾನು ಡೈರೆಕ್ಟ್ ಬಟರಿಂದನೇ ಇದು ಮಾಡಿದ್ದೆ. ಸೊ ಅದಕ್ಕೆ ನೀವು ಮೆಲ್ಟ್ ಮಾಡ್ಕೊಳ್ಳೋದು ಬೇಡ. ಸೊ ಇದರೊಳಗಡೆ ನಾನು ಸ್ವಲ್ಪ ನಾನು ಫಸ್ಟು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಇದರಲ್ಲೂ ಕೂಡ ನಾನು ಡೈರಿ ಮಿಲ್ಕ್ ಚಾಕ್ಲೇಟ್ ಒಂದೊಂದು ಪೀಸ್ ಇಟ್ಬಿಟ್ಟು ಸೊ ಮೇಲೆ ಫಿಲ್ ಮಾಡಿಬಿಟ್ಟು ಸೊ ನಾನು ಇದಕ್ಕೆ ಸ್ಟೀಮರ್ಗೆ ಒಂದು 5 to 6 ಮಿನಿಟ್ಸ್ ಇಡ್ತೀನಿ. ಆ್ಯಂಡ್ ಇದು ಕೂಡ ತುಂಬ ಏನಂತಾರೆ ಫ್ಲಫಿ ಥರ ಆಗಿತ್ತು. ನನಗಂತೂ ಇದು ತುಂಬ ಟೇಸ್ಟಾಗಿ ಅನಿಸಿತು. ಇಡ್ಲಿ ಕೇಕು ಆ್ಯಂಡ್ ಪಡ್ಡು ಕೇಕ್ ಅಂತ ಅನ್ಬೋದು. ಸೊ ನನಗೆ ಇದು ಇಷ್ಟ ಆಯಿತು ಅಂದರೆ ನೀವು ಕೂಡ ಇದು ಒಂದು ಸರಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ನಿಮಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಮಕ್ಕಳಿಗೂ ಕೂಡ ಮನೆಯಿಂದನೇ ಮಾಡಿಕೊಟ್ರೆ ಇನ್ನೇನು ಹೇಳಿ ನೋಡೋಣ, ಈಚೆಗಿಂತ ಸೇಫ್ ಆಗಿರುತ್ತೆ ಅಲ್ವಾ. ಸೊ ಅದರಿಂದ ನೀವು ಕೂಡ ಇದು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಮಾಡಿ ತಿನ್ನಿಸಿ, ಅವರು ತುಂಬ ಇಷ್ಟಪಡ್ತಾರೆ. ಇದು ನನ್ನ ಗ್ಯಾರಂಟಿ ಇದೆ. ಒಂದು ಸರಿ ನೀವು ಮಾಡಿ ನೋಡಿ ಆ್ಯಂಡ್ ತಿನ್ನಿ ಆ್ಯಂಡ್ ತಿನ್ನಿಸಿ ಮಕ್ಕಳಿಗೆ. ಹೆಲ್ದಿ ಇರುತ್ತೆ. ಸೊ ಇವಾಗ ಇನ್ನೊಂದು ಕಡೆ ಪಡ್ಡುದು ರೆಡಿ ಆಗಿದೆ. ಸೊ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ನೋಡಿ, ಯಾವುದು ಕೆಳಗೆ ಅಂಟ್ಕೊಂಡೇ ಇಲ್ಲ. ಸೊ ಬಟ್ರ್ ಹಾಕೋದ್ರಿಂದ ಅಂಟ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರನೇ ನಾನು ಬಟರು ಹಾಕಿದ್ದು. ಸೊ ನೋಡಿ, ಇದು ಕೊಕ್ಕೋ ಪೌಡ್ರಿಂದ ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ತಾ ಇದೆ. ಸೊ ನೀವು ಕೊಕ್ಕೋ ಪೌಡ್ರ್ ಬ್ಲ್ಯಾಕು ಬೇಡ ಅಂದರೆ ಕೊಕ್ಕೋ ಪೌಡ್ರನ್ನ ನೀವು ಅವಾಯ್ಡ್ ಕೂಡ ಮಾಡ್ಬೋದು. ಅದೇನು ಹಾಕಲೇಬೇಕಂತೇನಿಲ್ಲ ಕಂಪಲ್ಸರಿ. ಸೊ ಅದು ನಿಮ್ಗೆ ಇಷ್ಟ. ಸೊ ನನ್ನ ಹತ್ರ ಇತ್ತು, ನಾನು ಹಾಕಿದ್ದೆ. ಸೊ ನಿಮ್ಮ ಹತ್ರ ಇಲ್ಲ ಅಂದರೆ ಅವಾಯ್ಡ್ ಕೂಡ ಮಾಡ್ಕೊಳ್ಳಿ. ಸೊ ನೋಡಿ, ನಾನು ಇವಾಗ ಒಂದೊಂದು ಎಷ್ಟು ಈಸಿಯಾಗಿ ತೆಗಿತಾ ಇದ್ದೀನಿ. ಸೊ ಇದನ್ನು ನೀವು ಒಂದು ಸರಿ ತಿಂದು ನೋಡಿ, ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ನಾನೆಲ್ಲ ತೆಗ್ದಾದ್ಮೇಲೆ ಸೊ ಅದು ಒಂದು ನಾನು ಇವಾಗ ಹಾಕಿದ್ದೆ. ಸೊ ಅದು ಆಮೇಲೆ ತೆಗಿತೀನಿ. ಸೊ ಇವಾಗ ಇದ್ರ ಮೇಲೆ ನಾವು ಚಾಕೋ ಸಿರಪ್ನ ಹಾಕ್ಕೊಂಡ್ಬಿಟ್ಟು ತಿಂತಾನೆ ಇರಬೇಕು, ಅಷ್ಟು ಟೇಸ್ಟಾಗಿ ಬರುತ್ತೆ ಇದು ಚಾಕೋ ಪಡ್ಡು. ಸೊ ನೀವು ಇದೇ ಶೇಪಲ್ಲಿ ಅಂತಲ್ಲ, ನೀವು ಯಾವ ಶೇಪ್ ಕೂಡ ಕೊಡ್ಬೋದು. ಸೊ ಇದೇ ಶೇಪ್ ಅಂತ ಏನಿಲ್ಲ, ಪಡ್ಡು ಅಂತನಿಲ್ಲ, ನೀವು ಬೇರೆದು ಕೂಡ ಶೇಪ್ ಕೊಡ್ಬೋದು. ಸೊ ನೀವು ಇದರಲ್ಲೇ ಲಾವಾ ಕೇಕು ಕೂಡ ನಾನು ವಿಡಿಯೋ ನೋಡಿರ್ತೀರ ವ್ಲಾಗಲ್ಲಿ, ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಇದು ಇವಾಗ ನಾನು ನಮ್ಮಮ್ಮ ಕೂಡ ಟೇಸ್ಟ್ ಮಾಡೋಕ್ಕೆ ಆ್ಯಂಡ್ ನಮ್ಮಮ್ಮಗೆ ನಮ್ಮ ಅತ್ತೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಇನ್ನೊಂದು ಕಡೆ ನಾನು ಇಡ್ಲಿದು ಕೂಡ ನಾನು ಹಾಕಿಟ್ಟಿದ್ದೆ. ಸೊ ನೋಡಿ, ಇದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ನನಗಂತೂ ಪಡ್ಡಕ್ಕಿಂತ ಇದು ಸ್ಟೀಮ್ದೇ ತುಂಬ ಇಷ್ಟ ಆಯಿತು, ಅದು ಪಡ್ಡು ಚಾಕೋಗಿಂತ. ಯಾಕಂದರೆ ಇದು ಸ್ಟೀಮ್ ಒಂಥರ ಬಂದಿತ್ತಲ್ವ. ಸೊ ಅದಕ್ಕೆ ಈ ಟೇಸ್ಟ್ ನನಗೆ ತುಂಬ ಇಷ್ಟ ಆಯಿತು. ಸೊ ಇದೇ ಥರ ನಿಮಗೂ ವಿಡಿಯೋ ಇಷ್ಟ ಆದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಅದರಿಂದ ನೀವು ನನ್ನ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ನೋಡ್ಬೋದು. ಸೊ ಇವಾಗ ನಾನು ಇಡ್ಲಿದು ಶೇಪಲ್ಲಿ ಏನು ಕೇಕ್ ಮಾಡಿದ್ನಲ್ಲ, ಇದು ಕೂಡ ತುಂಬ ಟೇಸ್ಟಾಗಿ ಬಂದಿತ್ತು ಆ್ಯಂಡ್ ತುಂಬ ಮೆತ್ತು ಕೂಡ ಆಗಿತ್ತು, ಫ್ಲಫಿ ಥರ ಆಗಿತ್ತು. ಸೊ ಅದ್ರ ಮೇಲೂ ಕೂಡ ನಾನು ಚಾಕೋ ಸಿರಮ್ ಹಾಕ್ಕೊಂಡ್ಬಿಟ್ಟು ಇದನ್ನು ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಇದನ್ನು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಆ್ಯಂಡ್ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್ ಆ್ಯಂಡ್ ಟಾಟಾ.